ಅಂಜಲಿ ನಿದ್ರೆಯಿಂದ ಎದ್ದಾಗಿನಿಂದ ಹಿತ್ತಲಿನಲ್ಲಿ ಹೂ ಕಿತ್ತವರನ್ನು ಶಾಪನಾರ್ಥ ಹಾಕ್ತಾ ಇರ್ತಾಳೆ. ಅಂಜಲಿಯ ಗಂಡ ಅರವಿಂದ್ ತನ್ನ ಹೆಂಡತಿಯನ್ನು ನೋಡಿ ತಲೆ ಹಿಡ್ಕೊತಾನೆ. ಬೆಳಿಗ್ಗೆ ಬೆಳಿಗ್ಗೆನೆ ಈ ಗಲಾಟೆ ಏನೇ? 2 ದಿನದಲ್ಲಿ ಬದುಕಮ್ಮ ಹಬ್ಬ, ಮನೆ ಹತ್ರನೇ ಸಂತೋಷವಾಗಿರ್ಬೋದಲ್ಲ, ಈ ತರ ನೀನು ಬೈತಾ ಇದ್ರು ಹೇಗೆ? ನೀವು ಸುಮ್ನೆ ಇರಿ, ಹಬ್ಬ ಇದೆ ಅಂತಲ್ಲ ನಾನು ಹೂ ಕೊಯ್ಲಿಲ್ಲ. ಆದ್ರೆ ಈ ವೇಳೆ ಈ ತರ ನಡೆದಿದೆ, ನಾನು ಬಿಟ್ಬಿಡೋ ಆಸಮೇನೆ ಅಲ್ಲ. ನನಗೆ ಗೊತ್ತಿದ್ದ ಹಾಗೆ ನಿಮ್ಮ ಅತ್ತಿಗೆ ಅನಾಮಿಕನೇ ಈ ಕೆಲಸ ಮಾಡಿರ್ತಾಳೆ. ದೊಡ್ಡ ಸೊಸೆ ಅಂತ ಅಹಂಕಾರ ಅಲ್ವಾ, ಅದಕ್ಕೆ ಹೀಗೆ ಮಾಡಿದಾಳೆ. ನನ್ ಮಾತನ್ ಕೇಳು, ಜಗಳ ಮಾಡ್ಬೇಡ. ಹೀಗಿದ್ದೀನು ಏನೋ ಒಂದು ವಿಷಯದಿಂದ ಅತ್ತಿಗೆನ ಬೈಯೋದು ಎಷ್ಟು ಚೆನ್ನಾಗಿರುತ್ತೆ ಹೇಳು, ತಪ್ಪಲ್ವೇ? ಆಹಾ, ತಪ್ಪಲ್ಲ ಏನಲ್ಲ. ಈ ಮನೆಯಲ್ಲಿ ಅವಳ ಹಿರಿತನ ಇರೋ ತನಕ ನಾವು ಹಾಯಾಗಿ ಇರಲ್ಲ. ಅದಕ್ಕೆ ನಾವು ಬೇರೆ ಸಂಸಾರ ಇಡಬೇಕು. ಹಾಗೆ ಮಾಡೋದಕ್ಕೆ ಬಿಡ್ತಾ ಇಲ್ವಲ್ಲೇ ಅವಳು. ಮನೆಯಲ್ಲಿ ದೊಡ್ಡವರು ಕೂಡ ಇಲ್ಲ. ಒಂದ್ ವೇಳೆ ಇದ್ದಿದ್ರೆ ನಾನು ಜಗಳವಾಡೋದನ್ನ ನೋಡಿ ಈ ಹೊತ್ತಿಗೆ ನಮ್ಮಿಂದ ಬೇರೆ ಸಂಸಾರ ಇಡಿಸ್ತಾ ಇದ್ರು. ಇನ್ನು ನಿಲ್ಸೆ, ಅಲ್ಲಿ ಅತ್ತಿಗೆ ಬರ್ತಾ ಇದ್ದಾಳೆ, ಅರಚಬೇಡ. ಅರಚ್ತೀನಿ. ನನ್ ಬಾಯಿ ನನ್ನ ಇಷ್ಟ. ಅಂದವಾಗಿರುವ ನನ್ನ ಹೂವನ್ನು ಕಿತ್ತವರ ಬಾಯಿಲಿ ಮಣ್ಣು ಬೀಳಿ, ಅವ್ರ ನಾಶನವಾಗಿ ಹೋಗ್ಲಿ, ಅವ್ರ ಕೈ ಕಾಲು ಮುರಿದು ಹೋಗ್ಲಿ, ಅವ್ರ ಬಾಯಿ ಬಿದ್ದು ಹೋಗ್ಲಿ. ಹಾಗೆ ಅಂಜಲಿ ಶಾಪನಾರ್ಥ ಹಾಕ್ತಾ ಇರ್ತಾಳೆ. ರೂಮಿನೊಳಗಿಂದ ಅನಾಮಿಕ ಹೊರಗೆ ಬರ್ತಾಳೆ. ಅಂಜಲಿ ಬೈತಾ ಇರುವುದನ್ನ ನೋಡಿ, ಅಂಜಲಿ ಬೆಳಿಗ್ಗೆನ ಹಾಗೆ ಯಾಕಮ್ಮ ಬೈತಾ ಇದ್ಯಾ, ಏನಾಯ್ತು? ಹಾ, ಯಾರೋ ಹೂ ಕೊಯ್ದಿದ್ದಾರೆ, ಅವ್ರನ್ನೇ ಬೈತಾ ಇದ್ದೀನಿ. ಅದನ್ನು ಕೊಯ್ದಿದ್ದು ನಾನೇ ಅಂಜಲಿ, ಪೂಜೆಗಾಗಿ ಅದನ್ನ ಕೊಯ್ದೆ. ಕೊಯ್ಯೋ ಮುಂದು ನನ್ನನ್ನು ಒಂದ್ಸಲ ಕೇಳ್ಬೇಕಲ್ವಾ? ಆ ಹೂವಿನ ಗಿಡಗಳನ್ನ ನಾನಲ್ವಾ ನೆಟ್ಟಿದ್ದು? ಬದುಕಮ್ಮ ಹಬ್ಬ ಬರುತ್ತೆ ಅಂತ ಆ ಹೂವನ್ನ ಹಾಗೆ ಕೊಯ್ಯದೆ ನಾನೇ ಬಿಟ್ಟಿದ್ದೀನಿ. ಅಯ್ಯೋ, ತಪ್ಪಾಗಿ ಹೋಯ್ತೆ, ಕ್ಷಮಿಸು ಅಂಜಲಿ. ಆದ್ರೂ ಆ ಹೂ ಸೇರಬೇಕಾದ ಜಾಗಕ್ಕೆ ಸೇರಿದೆ ಅಲ್ಲ, ಆ ದೇವರ ಹತ್ರನೇ ಅಲ್ವಾ ಇಟ್ಟಿದ್ದೀನಿ. ಅದು ನಿನ್ ದೇವರ ಹತ್ರ ಸೇರಿದೆ, ನನ್ ಪೂಜೆಗೆ ಅದು ಇಲ್ಲದೆ ಹೋಯ್ತಲ್ಲ. ದೊಡ್ಡ ಸೊಸೆ ಅಂತ ಅಹಂಕಾರದಿಂದ ನೀನ್ ಇಷ್ಟ ಬಂದ ಹಾಗೆ ಮಾಡ್ತಾ ಇದ್ಯಾ. ನಮ್ಮ ಮಾತನ್ನ ಲೆಕ್ಕಕ್ಕೆ ಇಡ್ತಾ ಇಲ್ಲ. ದಯವಿಟ್ಟು ನಮ್ಮನ್ನ ಮನೆಯಿಂದ ಕಳಿಸ್ಬೇಡಿ, ನಾವು ಬೇರೆಯಾಗಿ ಬದುಕ್ತೀವಿ. ಚಿಕ್ಕ ವಿಷಯಕ್ಕೆ ಹಾಗೆ ಯಾಕಂತಿ ಅಂಜಲಿ? ಬೇಕು ಅಂದ್ರೆ ನಿಂಗೆ ಸಾಯಂಕಾಲ ತುಂಬಾ ಹೂ ತಂದ್ಕೊಡ್ತೀನಿ. ನಿನ್ನ ಮುಷ್ಟಿ ಹೂವ ನಮಗೆ ಅಗತ್ಯವಿಲ್ಲ. ಹಾಗೆ ಅಂಜಲಿ ಕೋಪ ಮಾಡುತ್ತಾ ತನ್ನ ರೂಮಿನೊಳಗೆ ಹೋಗುತ್ತಾಳೆ. ಅನಾಮಿಕಾ ದುಃಖ ಪಡ್ತಾ ಇದ್ರೆ ಅಲ್ಲಿಗೆ ಅವಳ ಗಂಡ ರಮೇಶ್ ಬರ್ತಾನೆ. ಇದೆಲ್ಲ ಎಲ್ಲರ ಮನೆಯಲ್ಲೇ ಇರೋದೇ ಅನಾಮಿಕಾ, ನೀನೇನು ಗಾಬರಿ ಆಗ್ಬೇಡ. ಯಾವಾಗ್ಲೂ ಹೀಗೆ ಕೋಪ ಮಾಡ್ತಾನೆ ಇರ್ತಾಳೆ ರೀ. ನನ್ನ ಸ್ವಂತ ತಂಗಿ ಹಾಗೆ ಇರ್ತಾಳೆ ಅನ್ಕೊಂಡ್ರೆ ನಾನಂದ್ರೆ ಹಿಡ್ಸೋದ ಹಾಗೆ ಮಾತಾಡ್ತಾಳೆ. ನಾನು ಏನ್ ಮಾಡ್ಲಿ? ದುಃಖ ಪಡ್ಬೇಡ ಅನಾಮಿಕಾ, ಈ ಮನೆಗೆ ದೊಡ್ಡವಳು ನೀನು, ಎಲ್ರನ್ನು ನೋಡ್ಬೇಕಾದ ಜವಾಬ್ದಾರಿ ನಿಂದು. ನೀನೇ ಹಾಗಂದ್ರೆ ಹೇಗೆ? ಈ ಜಗಳ ಬಗ್ಗೆ ಆಲೋಚಿಸೋದನ್ನ ನಿಲ್ಸಿ ನಾಡಿದ್ದು ಬದುಕಮ್ಮ ಹಬ್ಬ, ಅದ್ರ ಬಗ್ಗೆ ಆಲೋಚಿಸು. ನಾಳೆ ಬೆಳಿಗ್ಗೆನೆ ಹೂಗಾಗಿ ಹೋಗ್ಬೇಕು ಅನ್ಕೊಂಡಿದೀನಿ, ನೀವು ನನ್ ಜೊತೆ ಬರ್ಬೋದಲ್ಲ? ಹಾಗೆ ಬರ್ತೀನಿ ಬಿಡು. ಹಾಗೆ ರಮೇಶ್ ಅನಾಮಿಕರು ಮಾತನಾಡಿಕೊಳ್ತಾ ಇರ್ತಾರೆ. ಆ ಮಾತುಗಳನ್ನೆಲ್ಲ ರೂಮಿನಿಂದ ಅಂಜಲಿ ಕೇಳಿಸ್ಕೊತಾ ಇರ್ತಾಳೆ. ಇನ್ನು ಪಕ್ಕದಲ್ಲೇ ಇರುವ ಅರವಿಂದನ ಮುಖವನ್ನು ಕುಕ್ಕುತ್ತಾ, ನಿಮ್ಮ ಅಣ್ಣನ್ ನೋಡಿ ನಾಚಿಕೆ ಪಟ್ಕೊಳ್ಳಿ, ಅವರು ಹೆಂಡತಿ ಜೊತೆ ಸೇರಿ ಬದುಕಮ್ಮ ಹೂಗಾಗಿ ಹೋಗ್ತಾ ಇದ್ದಾರಂತೆ, ನೀವು ಇದ್ದೀರಾ. ತಿನ್ನೋದು ಬಿಟ್ಟು ಇನ್ನೇನಕ್ಕೆ ಕೆಲಸಕ್ಕೆ ಬರೋದಿಲ್ಲ. ಅಬ್ಬಾ, ಹಾಗೆ ಅರಚಬೇಡೆ. ಮನೆಯಲ್ಲಿ ನೀನ್ ಹೇಳಿದ ಹಾಗೆ ಮಾಡ್ತಾ ಇದ್ದೀನಲ್ಲ, ಗಂಡ ಅಂತ ಕೂಡ ನೋಡ್ದೆ ಹಾಗೆ ಯಾಕೆ ಮಾಡ್ತೀಯಾ? ಓಯಬ್ಬೋ, ಈ ಪೌರುಷಕ್ಕೆ ಏನು ಕಡಿಮೆ ಇಲ್ಲ. ಮರ್ಯಾದೆಯಾಗಿ ನಾಳೆ ನೀವು ನನ್ನ ಜೊತೆ ಬನ್ನಿ, ಹೋಗಿ ಹೂ ತಗೊಂಬರೋಣ. ಬರ್ತೀನಿ ಬಿಡು, ಬರ್ತಾ ಇದ್ರೆ ಸಾಯ್ತೀನ. ಹಾಗೆ ಅರವಿಂದನಿಗೆ ಚೀಮಾರಿ ಹಾಕ್ತಾ ಇರ್ತಾಳೆ ಅಂಜಲಿ. ಇನ್ನು ಮಾರನೇ ದಿನ ಬದುಕಮ್ಮ ಹಬ್ಬಕ್ಕಾಗಿ ಬೇಕಾದ ಹೂಗಳನ್ನು ಶೇಖರಿಸಲಿಕ್ಕಾಗಿ ಅನಾಮಿಕಾ ರಮೇಶ್ ಇಬ್ಬರು ಹೊರಡುತ್ತಾರೆ. ಕಾಡಿನ ಕಡೆ ಹೋಗುತ್ತಾ ಕಾಣಿಸಿದ ಹೂಗಳನ್ನು ಕೊಯ್ದು ಶೇಖರಿಸ್ತಾ ಇರ್ತಾರೆ. ಅವರನ್ನು ನೋಡಿ ಸ್ವಲ್ಪ ದೂರದಲ್ಲೇ ಅಂಜಲಿ ಅರವಿಂದ್ ಕೂಡ ಹೂಗಳನ್ನು ಕೊಯ್ತಾ ಇರ್ತಾರೆ. ಏನು ಅಂದ್ರೆ ನಾವು ಅವ್ರಿಗಿಂತ ಹೆಚ್ಚಾಗಿ ಹೂ ಕೀಳ್ಬೇಕು, ಹಾಗೆ ಅವ್ರಿಗೆ ಆ ಕಡೆಯಿಂದ ಹೋಗೋಣ ಬನ್ನಿ. ನೀನ್ ಹೇಗೆ ಹೇಳಿದ್ರೆ ಹಾಗೆ ಮಾಡ್ತೀನಿ. ಗಂಗೆತ್ತಿನ ಹಾಗೆ ತಲೆ ತೂಗೋದು ಬಿಟ್ಟು ಈಗ ನಾನೇನು ಮಾಡಲಾರೆ ಅಲ್ವಾ? ಗಂಡ ಅಂದ್ರೆ ಹೆಂಡತಿಯರಿಗೆ ಮರ್ಯಾದೆನೇ ಇಲ್ಲ. ಏನೋ ಈ ಹಾಳು ಜೀವನ. ಸಂತೋಷ ಪಟ್ಟಿದ್ದು ಸಾಕು, ಹೋಗಿ ಅಲ್ಲಿ ಹೂಗಳಿದೆಯಾ ನೋಡಿ, ಅದನ್ನ ಕೊಯ್ಕೊಂಡು ಬನ್ನಿ ಎಂದು ಹಾಗೆ ತನ್ನ ಗಂಡನನ್ನು ಬೈತಾ ಅಂಜಲಿ ಹೂನ ಶೇಖರಿಸ್ತಾ ಇರ್ತಾಳೆ. ಮತ್ತೊಂದು ಕಡೆ ಅನಾಮಿಕಾ ಹೂಗಳನ್ನು ಕೊಯ್ತಾ ಅವುಗಳ ವಾಸನೆಯನ್ನು ಆಸ್ವಾದಿಸ್ತಾ ಇರ್ತಾಳೆ. ಆಹಾ, ಈ ಹೂವಿನ ವಾಸನೆ ಎಷ್ಟು ಚೆನ್ನಾಗಿದೆಯೋ. ಆ ಗುಮ್ಮಡಿ ಹೂವ ನೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ? ಹೌದು ಹೌದು, ಸಾವಂತಿಗೆ ಚೆಂಡು ಹೂವ ನೋಡ್ತಾ ಇದ್ರೆ ಮನಸ್ಸಿಗೆ ಬಹಳ ಪ್ರಶಾಂತವಾಗಿದೆ ಅನಾಮಿಕಾ. ಬದುಕಮ್ಮ ಅಂದ್ರೆ ಈ ಪ್ರಕೃತಿಯ ಜೊತೆ ಮನಸ್ಸಿಗೆ ಸಂತೋಷ ಕೊಡುವ ಹಬ್ಬ. ಈ ಪ್ರಕೃತಿಗೆ, ಆ ಹೂವಿಗೆ, ನಮ್ಮ ಬೆಳೆಗೆ, ನಮ್ಮ ನೀರಿಗೆ ಕೃತಜ್ಞತೆ ಹೇಳುವ ಹಬ್ಬ ಇದು. ನಮ್ಮ ಜೀವನಕ್ಕೆ ಶಕ್ತಿ ಕೊಡುವ ಬದುಕಮ್ಮನಿಗೆ ಪೂಜೆ ಮಾಡೋದು ಅಂದ್ರೆ ಎಷ್ಟೋ ಅದೃಷ್ಟ ಇರ್ಬೇಕಲ್ವೇನ್ರಿ? ಈ ಹೂವೊಂದೇ ಅಲ್ಲ, ನಿನ್ನ ಮನಸ್ಸು ತುಂಬಾ ಅಂದವಾಗಿದೆ ಅನಾಮಿಕಾ, ತುಂಬಾ ಚೆನ್ನಾಗಿ ಹೇಳ್ದೆ. ನಿಜವಾಗಿ ನಾನು ಈ ಹೊತ್ತು ನನ್ನ ತಂಗಿ ಅಂಜಲಿನ ಕರ್ಕೊಂಡು ಈ ಹೂ ಕೀಳೋದಕ್ಕೆ ಬರ್ಬೇಕಾಗಿತ್ತು. ಆದ್ರೆ ಏನ್ ಮಾಡ್ಲಿ, ಅವಳು ಯಾವತ್ತೂ ನನ್ನನ್ನ ಅವಮಾನಿಸ್ತಾನೆ ಇರ್ತಾಳೆ, ನನ್ ಜೊತೆ ಜಗಳವಾಡ್ತಾನೆ ಇರ್ತಾಳೆ. ಅಂಜಲಿ ಮನಸ್ಸು ಬದಲಾಗುತ್ತೆ ಅನಾಮಿಕಾ, ನೀನೇನು ದುಃಖ ಪಡಬೇಡ. ಎಲ್ರ ಜೊತೆ ಅವಳು ಕೂಡ ನನ್ನನ್ನ ವಾರಗಿತ್ತಿ ಅಂತಾನೆ ಅಂದ್ಕೋತಾಳೆ. ಆದ್ರೆ ನಾನು ಮಾತ್ರ ಅವಳನ್ನ ನನ್ನ ತಂಗಿ ಅಂದ್ಕೋತಾ ಇದ್ದೀನಿ.
ಈ ವಿಷಯ ಅವಳಿಗೆ ಯಾವಾಗ ಅರ್ಥವಾಗುತ್ತೋ ಏನೋ. ಹಾಗೆ ಅನಾಮಿಕ ಮಾತನಾಡುತ್ತಾ ಇದ್ರೆ ರಮೇಶ್ ಸಮಾಧಾನಿಸುವ ಮಾತನಾಡ್ತಾನೆ. ಹಾಗೆ ಇಬ್ಬರು ಎಲ್ಲ ವಿಷಯವನ್ನು ಮಾತನಾಡಿಕೊಳ್ಳುತ್ತಾ ಕಾಡಿನ ಕಡೆ ಹೋಗ್ತಾ ಇರ್ತಾರೆ. ಗುಮ್ಮಡಿ ಹೂವ, ತಂಗೇಡು ಹೂವ, ಪುನ್ನಾಗ ಹೂವ, ಕಾಶಿ ಹೂವ ಇಂಥದ್ದನ್ನೆಲ್ಲ ಶೇಖರಿಸುತ್ತಾರೆ. ಇನ್ನು ಮನೆಗೆ ಬಂದು ಆ ಹೂಗಳನ್ನೆಲ್ಲ ಸುರಿದು ಮೈಮರೆತು ಹೋಗುತ್ತಾಳೆ ಅನಾಮಿಕಾ. ಈ ಹೂನ ನೋಡ್ತಾ ಇದ್ರೆ ಹೇಳಲಾರದಷ್ಟು ಆನಂದವಾಗ್ತಿದೆ ರೀ, ಮನಸ್ಸು ಪರವಶಿಸಿ ಹೋಗುತ್ತೆ. ಅರೆ, ಹಾಗೆ ಚಿಕ್ಕ ಮಗು ಆಗ್ತಿದ್ಯಲ್ಲ ಅನಾಮಿಕಾ. ಬದುಕಮ್ಮ ಹಬ್ಬ ಅಂದ್ರೆ ಹೀಗೆ ಆಗ್ತೀನಿ ನಾನು, ಚಿಕ್ಕ ಮಕ್ಕಳ ಹಾಗೆ ಎಗರಬೇಕು ಅನ್ಸುತ್ತೆ, ಜಿಂಕೆ ಮರಿ ಹಾಗೆ ಈ ಹೂ ಗಿಡಗಳ ಮಧ್ಯೆ ಓಡ್ಬೇಕು ಅನ್ಸುತ್ತೆ ರೀ. ಹಾಗೆ ಅನಾಮಿಕಾ ಮಾತನಾಡುತ್ತಾ ಇರುವಾಗ ಆಗಲೇ ಅಂಜಲಿ ಚಟ ಕೇಳಿಸುತ್ತೆ. ತಕ್ಷಣ ಅಲ್ಲಿಗೆ ಹೋಗಿ ನೋಡ್ತಾಳೆ ಅನಾಮಿಕಾ. ಏನು ಅಂದ್ರೆ, ನನ್ ಹೂ ನೋಡಿದ್ರಾ, ಎಷ್ಟು ಚೆನ್ನಾಗಿದೆ ಅಲ್ವೇನ್ರಿ? ನಾಳೆ ನೋಡಿ ಈ ಊರಿನಲ್ಲಿಯೇ ಯಾರು ಮಾಡಲಾರದಷ್ಟು ಬದುಕಮ್ಮನ ನಾನು ಮಾಡ್ತೀನಿ. ನನ್ನ ಬದುಕಮ್ಮನ ನೋಡಿ ಎಲ್ರೂ ಮೂಗಿನ ಮೇಲೆ ಬರ್ಲಿಡ್ತಾರೆ. ಹೌದು ಹೌದು, ನೀನು ಶೇಖರಿಸಿದ ಹೂ ಈ ಊರಲ್ಲಿ ಯಾರು ಶೇಖರಿಸಿರಲ್ಲ. ಬಹಳ ಜನ ನನಗಿಂತ ದೊಡ್ಡದಾಗಿ ಇರ್ಬೇಕು ಅನ್ಕೋತಾರೆ. ಅವ್ರಿಗೆ ಕೂಡ ನಾಳೆ ಬುದ್ಧಿ ಬರೋ ಹಾಗೆ ಮಾಡ್ತೀನಿ, ನೋಡ್ತಾ ಇರಿ. ಅವರ ಪೊಗರು ಅಡಗಿ ಹೋಗುತ್ತೆ, ನನ್ನನ್ನು ನೋಡಿ ತಲೆ ತಗ್ಗಿಸಬೇಕಾದ ಪರಿಸ್ಥಿತಿ ಬರುತ್ತೆ. ಅಂಜಲಿ ಹಾಗೆ ಅನಾಮಿಕಳನ್ನು ನೋಡಿ ಆ ಮಾತುಗಳನ್ನು ಅಂತ ಇದ್ರೆ ಅನಾಮಿಕ ಮಾತ್ರ ಸ್ವಲ್ಪವೂ ಹಚ್ಚಿಕೊಳ್ಳೋದಿಲ್ಲ. ಇನ್ನು ಮಾರನೇ ದಿನ ಬದುಕಮ್ಮ ಹಬ್ಬ ಶುರುವಾಗುತ್ತೆ. ಊರಿನ ಹೆಂಗಸರು ಮಕ್ಕಳು ಹೊಲಗಳಿಂದ ಮರದ ಹತ್ತಿರದಿಂದ ತರತರದ ಹೂಗಳನ್ನು ಆಯ್ಕೊಂಡು ಬಂದು ಮನೆಯಲ್ಲಿ ಸೇರಿಸಿ ವರ್ತುಲದ ಹಾಗೆ ಒಂದರ ಮೇಲೆ ಒಂದನ್ನು ಜೋಡಿಸುತ್ತಾರೆ. ಅವುಗಳ ಮಧ್ಯೆ ಗೌರಿ ಅಮ್ಮನವರ ರೂಪವನ್ನು ಇಡುತ್ತಾರೆ. ಹಾಗೆ ಬದುಕಮ್ಮನನ್ನು ಅಂದವಾಗಿ ಅಲಂಕರಿಸಿ ಪೂಜೆ ಮಾಡುತ್ತಾರೆ. ಇನ್ನು ಸಾಯಂಕಾಲವಾಗುತ್ತದೆ. ಏನು ಅಂದ್ರೆ, ಪೂಜೆ ಪೂರ್ತಿಯಾಗಿದೆ, ಇನ್ನು ಬದುಕಮ್ಮನ ತಕೊಂಡು ಹೋಗ್ತಾ ಇದ್ದೀನಿ, ನೀವು ನನ್ನ ಜೊತೆ ಬನ್ನಿ. ಹಾಗೆ ಅನಾಮಿಕಾ, ಬೀದಿ ಸುತ್ತ ಹೋಗಿ ಬಹಳ ದಿನವಾಗಿದೆ. ಕೆಲಸದಲ್ಲಿ ಬಿದ್ದು ಇದ್ದದನ್ನು ಕೂಡ ಮರ್ತು ಹೋಗಿದ್ದೀನಿ. ಭವಿಷ್ಯ ಅದಕ್ಕೆ ಅಂದ್ಕೋತಾನೆ ಈ ಹಬ್ಬ ಹೀಗೆ ಬಂತು, ಇಲ್ಲದನ್ನ ನೆನಪು ಮಾಡೋದಕ್ಕೆ ಅನ್ಸುತ್ತೆ. ಸರಿ ಸರಿ ಬನ್ನಿ ಹೋಗೋಣ. ಹಾಗೆ ಬದುಕಮ್ಮನನ್ನು ತೆಗೆದುಕೊಂಡು ಬೀದಿಗೆ ಬರುತ್ತಾಳೆ ಅನಾಮಿಕಾ. ಇನ್ನು ಆಗಲೇ ಅಲ್ಲಿ ಅಂಜಲಿ ತನ್ನ ಬದುಕಮ್ಮನನ್ನು ಎತ್ತಿಕೊಂಡು ನಿಂತಿರ್ತಾಳೆ. ಅನಾಮಿಕಳನ್ನು ನೋಡಿ ಮುಖ ಸಿಂಡರಿಸಿಕೊಳ್ಳುತ್ತಾಳೆ. ಮುಖ ತಿರುಗಿಸಿಕೊಳ್ಳುತ್ತಾ ಅಹಂಕಾರದಿಂದ ಮಾತನಾಡುತ್ತಾಳೆ. ನನ್ ಜೊತೆ ಪೈಪೋಟಿ ಮಾಡಿದವರು ಗೆದ್ದ ಹಾಗೆ ಚರಿತ್ರೆನಲ್ಲಿ ಇಲ್ಲ. ಇನ್ನು ನನ್ನ ಬದುಕಮ್ಮನನ್ನು ನೋಡಿ ಹೊಟ್ಟೆ ಕಿಚ್ಚಿಪಡೋದು ಬಿಟ್ಟು ಇನ್ನೇನು ಮಾಡಲಾರು. ನೋಡು ಅಂಜಲಿ, ಈ ದಿನ ಬದುಕಮ್ಮನ ಹಬ್ಬ. ಈ ದಿನವಾದ್ರೂ ನನ್ನ ಜೊತೆ ಜಗಳವಾಡೋದನ್ನ ನಿಲ್ಸು. ಹಬ್ಬ ಅಂದ್ರೆ ಪೈಪೋಟಿಗಾಗಿ ಅಲ್ಲ, ತಾರತಮ್ಯಗಳನ್ನು ಭೇದ ಭಾವಗಳನ್ನು ದೂರ ಮಾಡೋದಕ್ಕೆ ಈ ಹಬ್ಬ. ನಾವು ವಾರಗಿತ್ತಿಯರು, ಶತ್ರುಗಳಲ್ಲ. ನಿನ್ನ ಮನಸ್ಸು ಯಾವಾಗ ಬದಲಾಗುತ್ತೆ? ಇನ್ನು ಸಾಕು, ನಿನ್ ಕೆಲ್ಸವೇನೋ ನೀನ್ ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಾಯಿಗೆ ಬಂದ ಹಾಗೆ ಬೊಗಳ್ತಾ ಇದ್ರೆ ಇಲ್ಲಿ ಯಾರು ನೋಡೋದಿಲ್ಲ. ಹಾಗೆ ಅಂಜಲಿಯಲ್ಲಿ ಬದಲಾವಣೆ ಬರಲೇ ಇಲ್ಲ. ಅನಾಮಿಕ ಮಾತ್ರ ಅಂಜಲಿಯ ಮಾತನ್ನು ಹಚ್ಚಿಕೊಳ್ಳದೆ ಬದುಕಮ್ಮನನ್ನು ತೆಗೆದುಕೊಂಡು ಬೀದಿಯೊಳಗೆ ನಡೆಯುತ್ತಾಳೆ. ಇನ್ನು ಊರಿನ ಹೆಂಗಸರೆಲ್ಲ ಅವರವರ ಬದುಕಮ್ಮನ ಜೊತೆ ಬೀದಿ ಮಧ್ಯಕ್ಕೆ ಸೇರ್ಕೋತಾರೆ. ಗುಡಿಯ ಮುಂದೆ ನಿಂತು ಬದುಕಮ್ಮನನ್ನು ವರ್ತುಲದ ಹಾಗೆ ಇಡುತ್ತಾರೆ. ಇನ್ನು ಎಲ್ಲರೂ ಸೇರಿ ಬದುಕಮ್ಮನ ಹಾಡನ್ನು ಹಾಡುತ್ತಾ ಚಪ್ಪಾಳೆ ಹೊಡಿತಾ ಇರ್ತಾರೆ. ಆ ಸಮಯದಲ್ಲಿ ಅನಾಮಿಕ ಕೂಡ ಹಾಡು ಹಾಡುತ್ತಾಳೆ. ಬದುಕಮ್ಮ ಬದುಕಮ್ಮ ಉಯ್ಯಾಲೆ, ಬಂಗಾರು ಬದುಕಮ್ಮ ಉಯ್ಯಾಲೆ, ಬದುಕಮ್ಮ ಬದುಕಮ್ಮ ಉಯ್ಯಾಲೆ, ಮಾತಲ್ಲಿ ಬದುಕಮ್ಮ ಉಯ್ಯಾಲೆ. ಹಾಗೆ ಅನಾಮಿಕ ಬದುಕಮ್ಮನ ಹಬ್ಬವನ್ನು ಹಾಡುತ್ತಾ ಇದ್ದರೆ ಎಲ್ಲರೂ ಚಪ್ಪಾಳೆ ಹೊಡೆಯುತ್ತಾ ಇರ್ತಾರೆ. ಹಾಡುಗಳಲ್ಲಿ ಅಮ್ಮನವರ ಮಹಿಮೆಯನ್ನು, ಊರಿನ ಅಂದವನ್ನು, ಅಕ್ಕ ತಂಗಿಯರ ಬಂಧನದ ಬಗ್ಗೆ ಅನಾಮಿಕ ಹೇಳ್ತಾ ಇರ್ತಾಳೆ. ಅದನ್ನು ಕೇಳಿದ ಅಂಜಲಿ ಮನಸ್ಸಿನಲ್ಲಿ ಮೆಲ್ಲಗೆ ಬದಲಾವಣೆ ಶುರುವಾಗುತ್ತೆ. ಬದುಕಮ್ಮನ ಹಾಡು ಪೂರ್ತಿಯಾಗುತ್ತಲೇ ಕಣ್ಣಲ್ಲಿ ನೀರು ಹಾಕಿಕೊಂಡು ತನ್ನ ವಾರಗಿತ್ತಿ ಅನಾಮಿಕಳ ಕೈಯನ್ನು ಗಟ್ಟಿಯಾಗಿ ಹಿಡ್ಕೋತಾಳೆ. ಅಕ್ಕ ಕ್ಷಮಿಸು ಅಕ್ಕ, ಅಹಂಕಾರದಿಂದ ಉಬ್ಬಿ ಹೋದೆ. ದಿನವೂ ನಿನ್ ಜೊತೆ ಜಗಳವಾಡುತ್ತಾ ನಿನ್ನನ್ನು ಶತ್ರು ಹಾಗೆ ನೋಡ್ದೆ. ಕ್ಷಮಿಸು ಅಕ್ಕ, ನನ್ನ ಪೊಗರು, ನನ್ನ ಅಹಂಕಾರ ಈ ಬದುಕಮ್ಮನ ಹಬ್ಬದ ದಿನ ಬೂದಿ ಮಾಡ್ತಾ ಇದ್ದೀನಿ. ಹಾಡಿನಲ್ಲಿ ಅಕ್ಕ ತಂಗಿಯರ ಬಂಧನದ ಬಗ್ಗೆ ನೀನ್ ಹೇಳ್ತಾ ಇದ್ರೆ ನನ್ನ ಕಣ್ಣಲ್ಲಿ ನೀರ್ ಬಂತು ಅಕ್ಕ. ನಿಜವಾಗಿ ನಿನ್ನಂತ ಅಕ್ಕ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಅರೇ ಅಂಜಲಿ, ನೀನು ನನ್ನ ವಾರಗಿತ್ತಿಯಲ್ಲ, ನನ್ನ ಮುದ್ದಿನ ತಂಗಿ. ನಿನ್ನ ಹತ್ರೆ ನಾನು ತಡ್ಕೋಬಲ್ಲೆನ ಹೇಳು? ನಿನ್ನ ಮನಸ್ಸು ಬದಲಾಯ್ತು, ನಂಗೆ ಅದಷ್ಟೇ ಸಾಕು. ಇನ್ನು ಬಾ ಹೋಗೋಣ. ಅಮ್ಮನವರಿಗೆ ನೈವೇದ್ಯ ಇಡ್ಬೇಕು, ಮೊದಲು ಆ ಕಣ್ಣಲ್ಲಿನ ನೀರನ್ನು ಒರೆಸ್ಕೋ. ಹಾಗೆ ಅಕ್ಕ, ಇನ್ಯಾವತ್ತೂ ಅಳೋದಿಲ್ಲ. ಇಷ್ಟು ದಿನವೂ ಅಳಿಸಿದ್ದೇ ಗೊತ್ತು, ಮೊದಲ ಸಲ ಅಳ್ತಾ ಇದ್ರೆ ಗೊತ್ತಾಯ್ತು ಎಷ್ಟು ಕಷ್ಟ ಅಂತ. ನಿನ್ನಂತ ಒಳ್ಳೆ ಮನಸ್ಸಿರುವವಳನ್ನು ನಿಜಕ್ಕೂ ದುಃಖ ಕೊಡಬಾರ್ದು. ನನ್ನನ್ನು ಕ್ಷಮಿಸು ಅಕ್ಕ. ಇನ್ನು ಸಾಕು, ಬಾ ಹೋಗೋಣ. ಹಾಗೆ ಅಂಜಲಿ ಅನಾಮಿಕರಿಬ್ಬರು ಸೇರಿ ಹೋಗುತ್ತಾರೆ. ಬದುಕಮ್ಮನ ಹಬ್ಬದ ಭಾಗವಾಗಿ ಕೊನೆಯಲ್ಲಿ ಅಮ್ಮನವರಿಗೆ ವಾರಗಿತ್ತಿಯರಿಬ್ಬರು ನೈವೇದ್ಯವನ್ನು ಇಡುತ್ತಾರೆ. ಅಕ್ಕಿ ಬೆಲ್ಲದ ರೊಟ್ಟಿಗಳು, ಹೆಸರು ಬೇಳೆಯನ್ನು ಅಮ್ಮನವರಿಗೆ ಸಮರ್ಪಿಸುತ್ತಾರೆ. ಅಂಜಲಿ ಅಂತೂ ಬಹಳ ಆನಂದಿಸುತ್ತಾಳೆ. ಅಕ್ಕ, ಇಷ್ಟು ದಿನ ನಿಂಗೆ ದೂರವಾಗಿದ್ದು ಬಹಳ ಕಳ್ಕೊಂಡಿದ್ದೀನಿ. ಇನ್ನು ಮೇಲೆ ಆ ತಪ್ಪು ಮಾಡಲ್ಲ ಅಕ್ಕ. ನಾವು ಯಾವತ್ತೂ ಒಂದೇ ಮನೆಯಲ್ಲಿ ಕಲೆತು ಬೆರೆತು ಇರೋಣ. ಬಹಳ ಸಂತೋಷ ಅಂಜಲಿ, ನನ್ನ ಮನಸ್ಸಿನ ಮಾತನ್ನ ನೀನೇ ಹೇಳ್ದೆ. ಪ್ರತಿ ವರ್ಷವೂ ಇನ್ನು ನಾವು ಕಲೆತು ಬದುಕಮ್ಮನ ಹಬ್ಬ ಮಾಡೋಣ. ಅಮ್ಮನಿಗಿಂತ ಅಮ್ಮ ಬದುಕಮ್ಮ ತಣ್ಣನೆಯ ನೋಟ ನಮ್ಮ ಮೇಲೆ ಇರುತ್ತೆ.
ಅಕ್ಕ, ಈ ಹಬ್ಬದ ದಿನ ಅಮ್ಮನಂತವಳು ನಿನ್ನ ಆಶೀರ್ವಾದ ನನಗೆ ಬೇಕು ಅಕ್ಕ ಎನ್ನುತ್ತಾ ಅನಾಮಿಕಳ ಕಾಲನ್ನು ಹಿಡಿದುಕೊಂಡು ಆಶೀರ್ವಾದ ತೆಗೆದುಕೊಳ್ಳುತ್ತಾಳೆ ಅಂಜಲಿ. ಇನ್ನು ಅವರಿಬ್ಬರನ್ನು ನೋಡಿ ರಮೇಶ್ ಅರವಿಂದರು ಬಹಳ ಸಂತೋಷಿಸುತ್ತಾರೆ. ಇನ್ನು ಆಗಿನಿಂದ ಅಂಜಲಿ ಅನಾಮಿಕರು ಯಾವ ಗಲಾಟೆಯೂ ಇಲ್ಲದೆ ಆನಂದದಿಂದ ಬದುಕುತ್ತಾರೆ. ತಮ್ಮ ಗಂಡಂದಿರನ್ನು ಸಂತೋಷವಾಗಿ ನೋಡ್ಕೋತಾ ಇರ್ತಾರೆ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಅನಾಮಿಕಾ ಮಳೆಯಲ್ಲಿ ಕಷ್ಟಪಟ್ಟು ಮನೆಗೆ ಬಂದ ಅವರ ಅತ್ತೆ ಮಾವಂದಿರಿಗೆ ಮಟನ್ ಬಿರಿಯಾನಿ ತಯಾರು ಮಾಡ್ತಾ ಇರ್ತಾಳೆ. ಅದನ್ನು ತೆಗೆದುಕೊಂಡು ಬಂದು ಒಂದ್ ಕಡೆ ಇಡ್ತಾಳೆ. ಇಷ್ಟರಲ್ಲಿ ಅವಳ ಸ್ನೇಹಿತೆಯಾದ ಶಾಂತಿ ಅಲ್ಲಿಗೆ ಬರುತ್ತಾಳೆ. ಏನೇ ಅನಾಮಿಕಾ, ಈ ಮಳೆಯಲ್ಲಿ ಏನೋ ಅಡುಗೆ ಮಾಡ್ತಾ ಇದ್ಯಾ? ನಮ್ಮ ಮನೆ ತನಕ ವಾಸನೆ ಬರ್ತಾ ಇದೆ, ಅದಕ್ಕೆ ಇಲ್ಲಿಗೆ ಬಂದೆ. ಏನ್ ಮಾಡಿದ್ಯಾ ನೀನು? ನಮ್ಮ ಅತ್ತೆ ಮಾವಯ್ಯ ಬರಬರದೆ ನಮ್ಮ ಮನೆಗೆ ಬಂದಿದ್ದಾರೆ. ಅದಕ್ಕೆ ಅವರಿಗೆ ನಮ್ಮವರು ಸಿನಿಮಾ ಕರ್ಕೊಂಡು ಹೋಗಿದ್ದಾರೆ. ಅವರು ಬರೋ ಒಳಗೆ ಮಟನ್ ಬಿರಿಯಾನಿ ಮಾಡಿದ್ದೀನಿ. ಬ್ರಹ್ಮಾಂಡವಾಗಿದೆ. ನೀನು ಮಾಡುವ ಅಡಿಗೆ ಅಂದ್ರೆ ನಿಜಕ್ಕೂ ಕೊಂಕು ಕೂಡ ತೆಗೆಯೋ ಹಾಗಿಲ್ಲ. ಕೂತ್ಕೋ, ಬಡಿಸ್ತೀನಿ, ತಿಂದು ರುಚಿ ನೋಡಿ ಹೇಗಿದೆಯಾ ಹೇಳ್ಬೇಕು. ಹೀಗೇನು ಬೇಡ ಅನಾಮಿಕಾ, ಸುಮ್ಮನೆ ಮನೆ ಕಡೆ ಹೋಗ್ತಾ ಹೋಗ್ತಾ ಮಾತಾಡ್ಸೋಣ ಅಂತ ಬಂದೆ ಎಂದು ಸ್ವಲ್ಪ ಹೊತ್ತು ಮಾತನಾಡಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾಂತಿ. ಶಾಂತಿ ಸರಾಸರಿ ತನ್ನ ಮನೆಗೆ ಹೋಗುತ್ತಾಳೆ. ಇನ್ನು ಶಾಂತಿ ಅತ್ತೆಯಾದ ಕಾಂತಮ್ಮ, ಏನೇ ಕಾಲಿ ಕೈ ಅಂತ ಊಗ್ಕೊಂಡು ಬಂದೆ? ಅನಾಮಿಕಾ ಏನ್ ಮಾಡಿದ್ಲು ತಗೊಂಬ ಅಂತ ಹೇಳಿದೆ ಅಲ್ವಾ? ಅತ್ತೆ, ಅವ್ರ ಮನೆ ಪರಿಸ್ಥಿತಿ ನಮಗ್ ಗೊತ್ತಲ್ವಾ? ಪಾಪ ಅವ್ರ ಅತ್ತೆ ಮಾವಯ್ಯ ಬಂದಿದ್ದಾರೆ ಅಂತ ಮಟನ್ ತಗೊಂಡ್ಬಂದು ಬಿರಿಯಾನಿ ಮಾಡಿದಳಂತೆ. ಆಕೆ ಮಾಡಿದಳೆ ಅಂದ್ರೆ ಖಚಿತವಾಗಿ ಸಾಲ ತಗೊಂಡ್ ಬಂದು ಮಾಡಿರ್ತಾಳೆ. ಪಾಪ ಅವರಾದ್ರೂ ಒಂದ್ ಹೊತ್ತು ತೃಪ್ತಿಯಾಗಿ ಊಟ ಮಾಡ್ತಾರೆ ಅಂತ ನಾನೇನು ತಗೊಂಡ್ ಬಂದಿಲ್ಲ ಅತ್ತೆ. ಹಬ್ಬ, ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ. ಬೇಕು ಅಂದ್ರೆ ಅವಳಿಗೆ ದುಡ್ಡು ಕೊಡು. ಆಕೆ ಮಾಡಿದ ಅಡಿಗೆ ಅದ್ಭುತವಾಗಿರುತ್ತೆ. ನೋಡು, ಈ 500 ರೂಪಾಯಿ ತಗೊಂಡು ಕೊಟ್ಟಾದ್ರೂ ಸರಿ, ಬಿರಿಯಾನಿ ತಗೊಂಬ ಎಂದು ಅಂದಿದ್ದರಿಂದ ಶಾಂತಿ ಬಹಳ ಕೋಪದಿಂದ ದುಡ್ಡನ್ನು ತೆಗೆದುಕೊಂಡು ಮತ್ತೆ ಅನಾಮಿಕಳ ಮನೆಗೆ ಕೊಡೆ ಹಿಡ್ಕೊಂಡು ಹೊರಡುತ್ತಾಳೆ. ಏನೋ ನಮ್ಮತ್ತೆಗೆ ತಿಂಡಿ ಹುಚ್ಚು. ಹೀಗೆ ಮಾಡಿದ್ರೆ ನಾನು ಎಲ್ರ ಮುಂದೆ ಕಡಿಮೆ ಆಗ್ಬಿಡ್ತೀನಿ. ಏನ್ ಮಾಡೋಣ, ಎಲ್ಲ ನನ್ನ ಕರ್ಮ ಅಂದುಕೊಳ್ಳುತ್ತಾ ಶಾಂತಿ ಹೋಗುತ್ತಾಳೆ. ಆಕೆ ಅನಾಮಿಕಳ ಮನೆಗೆ ಹೋಗುವ ಸಮಯದಲ್ಲಿ ಅನಾಮಿಕಾ ಅಳುತ್ತಾ ಕೆಳಗೆ ಬಿದ್ದ ಬಿರಿಯಾನಿ ಎಲ್ಲವನ್ನು ಶುಭ್ರ ಮಾಡ್ತಾ ಇರ್ತಾಳೆ. ಅದು ಶಾಂತಿ ನೋಡುತ್ತಾಳೆ. ಅಯ್ಯಯ್ಯೋ, ಏನಾಯ್ತು ಅನಾಮಿಕಾ? ಬಿರಿಯಾನಿ ಯಾಕೆ ಎಲ್ಲ ನೆಲದ ಪಾಲಾಗಿದೆ? ನಾನು ಹಾಗೆ ಹೊರಗೆ ಹೋಗಿದ್ನೋ ಇಲ್ಲೋ, ಎಲ್ಲಿಂದ ಬಂತೋ ಹಾಳು ನಾಯಿ. ಟೇಬಲ್ ಮೇಲಿರುವ ಪಾತ್ರೆನ ಎಳೆದಾಗಿದೆ, ಎಲ್ಲ ಕೆಳಗ್ ಬಿದ್ದು ಹೋಗಿದೆ ಎಂದು ಅಳುತ್ತಾ ಹೇಳಿದ್ದರಿಂದ ಶಾಂತಿ ಬಹಳ ಕರುಣೆಯಿಂದ, ದುಃಖ ಪಡಬೇಡ ಅನಾಮಿಕಾ, ದುಃಖ ಪಡದೆ ಏನ್ ಮಾಡ್ಲಿ? ಮನೆಗೆ ಬಂದವ್ರಿಗೆ ನಾನೇನ್ ಕೊಡ್ಬೇಕು? ಮೇಲಾಗೆ ದುಡ್ಡಿಲ್ಲದೆ ಇದರಿಂದ ಮಟನ್ ಅಂಗಡಿ ಮಸ್ತಾನ್ ಬಾಯಿ ಹತ್ರ ಸಾಲ ತಗೊಂಡ್ ಬಂದಿದ್ದೀನಿ. ಅವನಿಗೆ ನನ್ನ ಪರಿಸ್ಥಿತಿ ಗೊತ್ತು, ಆದ್ರಿಂದ ಮಟನ್ ಕೊಟ್ಟು ಸಾಮಾನ್ಗಾಗಿ ದುಡ್ಡು ಕೊಟ್ಟಿದ್ದಾನೆ ಎಂದು ಬಹಳ ದುಃಖ ಪಡುತ್ತಾ ಹೇಳುತ್ತಾಳೆ. ನಂಗೆ ನಿನ್ನ ಪರಿಸ್ಥಿತಿ ಏನು ಅಂತ ಪೂರ್ತಿಯಾಗಿ ಅರ್ಥವಾಗಿದೆ. ನೀನೇನು ದುಃಖ ಪಡದೆ ನನ್ನ ಜೊತೆ ಬಾ ಎಂದು ಅಂದಿದ್ದರಿಂದ ಅವಳು ಸರಿ ಎಂದು ಅವಳ ಜೊತೆ ಬರುತ್ತಾಳೆ. ಇನ್ನು ಅವರು ಸರಾಸರಿ ಮಟನ್ ಶಾಪ್ ಹತ್ರಕ್ಕೆ ಬರ್ತಾರೆ. ಏನಾದ್ರೂ ಬೇಕಮ್ಮ ಅನಾಮಿಕಾ? ಇಲ್ಲಣ್ಣ, ನನ್ನ ಜೊತೆಯಾಗಿ ಬಂದಿದ್ದಾಳೆ. 1 kg ಮಟನ್ ಕೊಡ್ತೀಯಾ? ಕೊಡ್ತೀನಮ್ಮ. ಮಟನ್ ರೇಟು ಕೂಡ ಕಡಿಮೆ ಆಗಿದೆ, ಕೇವಲ ಕೆಜಿ 600 ರೂಪಾಯಿನೇ. ಸರಿ ಅಣ್ಣ, 500 ರೂಪಾಯಿ ಇದೆ ನನ್ನ ಹತ್ರ. ಮುಂದಿನ ಸಲ ಬಂದಾಗ 100 ರೂಪಾಯಿ ಕೊಡ್ತೀನಿ ಎಂದು ಅಂದಿದ್ದರಿಂದ, ಕೊಡದೇ ಇದ್ರು ಪರವಾಗಿಲ್ಲ ಎಂದು ಹೇಳಿ ಅವನು ಅವರಿಗೆ 1 kg ಮಟನ್ ಕಟ್ ಮಾಡಿ ಕೊಡ್ತಾನೆ. ಅದನ್ನು ತೆಗೆದುಕೊಂಡು ಅವರು ಕಿರಾಣಾ ಶಾಪ್ಗೆ ಹೋಗುತ್ತಾರೆ. ಅಲ್ಲಿ ಇರುವ ರಮ್ಯಾ ಅನ್ನುವ ಹುಡುಗಿ, ಏನ್ ಶಾಂತಿ, ಏನ್ ಬೇಕು? ರಮ್ಯಾ, ಅನಾಮಿಕಂಗೆ ಏನ್ ಬೇಕೋ ಎಲ್ಲ ಕೊಡು, ಖರ್ಚೆಲ್ಲ ನಮ್ಮ ಅತ್ತೆ ಖಾತೆಯಲ್ಲಿ ಬರೆದ್ಬಿಡು. ಅದಕ್ಕೆ ರಮ್ಯಾ ಸರಿ ಎಂದು ಹೇಳಿ ಅವಳಿಗೆ ಬೇಕಾದ ಸಾಮಾನುಗಳನ್ನೆಲ್ಲ ಕೊಟ್ಟು ಅದನ್ನು ತೆಗೆದುಕೊಂಡು ಅಲ್ಲಿಂದ ಇಬ್ಬರು ಹೊರಟು ಹೋಗುತ್ತಾರೆ. ಮನೆಗೆ ಬಂದ ನಂತರ ಅನಾಮಿಕಾ ಬಹಳ ದುಃಖದಿಂದ, ಶಾಂತಿ, ನೀನು ಮಾಡಿದ ಒಳಿತು ನಾನು ಯಾವತ್ತೂ ಮರ್ತೋಗಲ್ಲ. ನನ್ನ ಮನಸ್ಸಿನಲ್ಲೇ ಅದು ಬೇಡಬಾರ್ದು ಅಂತ ಕೇಳಿದ್ರು ಇನ್ನು ತಪ್ಪಲಾದೆ ನಾನು ನಿನ್ನ ಸಹಾಯ ಹೊಂದಿದ್ದೀನಿ ಎಂದು ದುಃಖ ಪಡುತ್ತಾಳೆ. ಆ ಮಾತುಗಳನ್ನು ಕೇಳಿದ ಶಾಂತಿ, ನೀನು ಅದರ ಬಗ್ಗೆ ಆಲೋಚಿಸಬೇಡ, ಮಳೆ ಕೂಡ ಕಡಿಮೆ ಆಗಿದೆ, ಬೇಗನೆ ಅಡಿಗೆ ಶುರು ಮಾಡು. ಹೇಗೂ ನೀನು ಅಂದ್ಕೊಳ್ಳದೆ ನಮ್ಮ ಅತ್ತೆಗೆ ಸ್ವಲ್ಪ ಬಿರಿಯಾನಿ ಕೊಟ್ಟೆ ಅಂದ್ರೆ ಸಾಕು. ಅದಕ್ಕೆ ಅನಾಮಿಕಾ, ಅಯ್ಯೋ ಅದಕ್ಕೆ ಯಾಕೆ ಹಾಗಂತೀಯ? ನೀನ್ ಕೊಟ್ಟಿದ್ರಲ್ಲೇ ನಿನಗೆ ತಿರುಗಿ ಕೊಡೋದ್ರಲ್ಲಿ ನನಗೆ ಸಂತೋಷವಾಗಿ ಇರುತ್ತೆ ಹೊರತು ದುಃಖ ಏನಕ್ಕೆ ಇರುತ್ತೆ ಎಂದು ಅನಾಮಿಕಾ ಅನ್ನುತ್ತಾಳೆ. ಇನ್ನು ಅನಾಮಿಕಾ ಅಡಿಗೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಅವಳು ಬಹಳ ಗಾಬರಿಯಿಂದ ಬಿರಿಯಾನಿ ತಯಾರು ಮಾಡುತ್ತಾಳೆ. ಅಡಿಗೆ ಪೂರ್ತಿಯಾದ ನಂತರ, ಹಬ್ಬ, ವಾಸನೆ ನೋಡ್ತಾ ಇದ್ರೆ ಅದ್ಭುತವಾಗಿದೆ, ಸ್ವಲ್ಪ ಕೊಟ್ರೆ ನಾನು ತಗೊಂಡು ಹೋಗ್ತೀನಿ. ಅನಾಮಿಕಾ ತಕ್ಷಣ ಸ್ವಲ್ಪ ಬಾಕ್ಸ್ ಅಲ್ಲಿ ಹಾಕಿ ಅವಳಿಗೆ ಕೊಡುತ್ತಾಳೆ. ಅದನ್ನು ತೆಗೆದುಕೊಂಡು ಅವಳು ಮನೆಗೆ ಹೋಗುತ್ತಾಳೆ. ಅವಳ ಅತ್ತೆಗೆ ಕೊಡುತ್ತಾಳೆ. ಏನೇ ಇಷ್ಟು ಸಮಯ ಹಿಡಿತು? ಏನಿದೆ ಅತ್ತೆ, ಅವ್ರ ಹತ್ರ ಬಿರಿಯಾನಿ ಆಗಿ ಹೋಗಿತ್ತು, ಮತ್ತೆ ನಮಗಾಗಿ ಅಂತ ಸಾಮಾನೆಲ್ಲ ತರಿಸಿ ಬಿರಿಯಾನಿ ಮಾಡಿಸಿದ್ದೀನಿ. ನಮಗಾಗಿ ಮಾಡಿದ್ರೆ ಸ್ವಲ್ಪನೇ ತಗೊಂಡ್ ಬಂದೆ ಯಾಕೆ? ಎಲ್ಲ ನಮಗೆ ತಗೊಂಡ್ಬರ್ಬೇಕಾಗಿತ್ತಲ್ಲ.
ನಾನ್ ತಿಂದೆ ಅತ್ತೆ. ಮೇಲಾಗಿ ನನ್ಗೆ ತಿಳಿದವರೆಲ್ಲ ಕಾಣಿಸಿದ್ರು. ಅವರೆಲ್ಲರಿಗೂ ಬಾಳೆ ಎಲೆಯಲ್ಲಿ ಹಾಕಿ ಹಂಚ್ಕೊಂಡು ಬಂದೆ, ಅದಕ್ಕೆ ಲೇಟ್ ಆಯ್ತು. ನಿಮ್ ಹೆಸರು ಹೇಳ್ಬಿಟ್ಟೆ ಮಾಡಿದೀನಿ ಎಲ್ಲ. ಆ ಮಾತನ್ನು ಕೇಳಿದ ಕಾಂತಮ್ಮ, ಇದೆಲ್ಲ ನೀನ್ ಯಾಕೆ ಹೇಳ್ತಾ ಇದೀಯಾ? ಯಾಕೆ ಮಾಡಿದೆ? ನನ್ಗೇನು ಅರ್ಥವಾಗ್ತಿಲ್ಲ. ಇಂದು ಶಾಂತಿ ಏನೋ ಒಂದು ಹೇಳಿ ಸ್ವಲ್ಪ ಆಕೆಯನ್ನ ಅಯೋಮಯ ಪರಿಸ್ಥಿತಿಯಲ್ಲಿ ಬೀಳಿಸುತ್ತಾಳೆ. ಆ ಸಾಮಾನಿನ ಬಗ್ಗೆ ಕೂಡ ಹೇಳುತ್ತಾಳೆ. ಆ ಮಾತನ್ನು ಕೇಳಿದ ಕಾಂತಮ್ಮ, ಸರಿ ಸರಿ ಬಿಡು, ಅದ್ರ ಬಗ್ಗೆ ಬಿಟ್ಬಿಡು, ಪ್ರಶಾಂತವಾಗಿ ತಿಂತೀನಿ ಎಂದು ಹೇಳಿ ಬಿರಿಯಾನಿ ತಿಂದು ಬಹಳ ಅದ್ಭುತವಾಗಿದೆ ಎನ್ನುತ್ತಾ ಹೋಗಿ ಪ್ರಶಾಂತವಾಗಿ ನಿದ್ರೆ ಹೋಗುತ್ತಾಳೆ. ಇನ್ನು ಇದೆಲ್ಲ ಹೀಗಿರುವಾಗ ಅಲ್ಲಿ ಅನಾಮಿಕಳ ಅತ್ತೆ, ಮಾವಂದಿರು, ಗಂಡ ಮೂವರು ತಿರುಗಿ ಮನೆಗೆ ಬರುತ್ತಾರೆ. ಅವರು ಬಂದಿದ್ದರಿಂದಲೇ ಅನಾಮಿಕಾ ಅವರಿಗೆ ಊಟ ಬಿಡಿಸುತ್ತಾಳೆ. ಅದು ತಿಂದವರೆಲ್ಲರೂ ಅದ್ಭುತವಾಗಿದೆ ಎಂದು, ಮಹಾ ಅದ್ಭುತವಾಗಿದೆ ಅಂತ ಮೆಚ್ಚಿಕೊಳ್ತಾ ಇರ್ತಾರೆ. ಬಹಳ ಅದ್ಭುತವಾಗಿ ಮಾಡಿದ್ಯಮ್ಮ ಬಿರಿಯಾನಿ. ನಿಜವಾಗಿ ಅನಾಮಿಕಾ ತುಂಬಾ ಅದ್ಭುತವಾಗಿದೆ, ತುಂಬಾ ಅಂದ್ರೆ ತುಂಬಾ ತುಂಬಾ ಚೆನ್ನಾಗಿದೆ ಗೊತ್ತಾ ಎಂದು ಅನ್ನುತ್ತಾ ಇರುವಾಗ ಮಾವ ಕೂಡ ಅವಳನ್ನು ಮೆಚ್ಚಿಕೊಳ್ಳುತ್ತಾರೆ. ಇನ್ನು ಅದೆಲ್ಲ ಕೇಳಿದ ಅನಾಮಿಕಾ ತನ್ನ ಮನಸ್ಸಿನಲ್ಲಿ, ಇದೆಲ್ಲ ಶಾಂತಿ ಪುಣ್ಯನೇ, ಇಲ್ಲ ಅಂದ್ರೆ ಇವರು ಈ ದಿನ ಹಸುವಿನಿಂದಿರ್ಬೇಕಾಗಿತ್ತು, ದೇವರೇ ಹಾಗೆ ಶಾಂತಿ ಬಂದು ಪುಣ್ಯ ಕಟ್ಕೊಂಡು ಎಂದು ತನ್ನಲ್ಲಿ ತಾನು ಅಂದ್ಕೋತಾ ಇರ್ತಾಳೆ. ಸ್ವಲ್ಪ ಸಮಯ ಕಳೆದ ನಂತರ ಅನಾಮಿಕಾ ಆ ಊಟವನ್ನು ಮಾಡಿ ಶಾಂತಿ ಹತ್ರಕ್ಕೆ ಹೋಗ್ಬೇಕು ಅಂತ ನಿರ್ಣಯಿಸಿಕೊಂಡು ಅವಳ ಮನೆಗೆ ಹೋಗುತ್ತಾಳೆ. ಅಲ್ಲಿಗೆ ಹೋಗುವ ಸಮಯಕ್ಕೆ ಶಾಂತಿ ಸತ್ತು ಹೋದ ಅವರ ಅತ್ತೆ ಮುಂದೆ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಅದನ್ನು ನೋಡಿದ ಅನಾಮಿಕಾ ಆಶ್ಚರ್ಯ ಹೋಗ್ತಾಳೆ. ಶಾಂತಿ, ನಿಜಕ್ಕೆ ಏನ್ ನಡೀತು? ಹೇಗ್ ನಡೀತು? ಇದಕ್ಕಿದ್ದ ಹಾಗೆ ಯಾಕೆ ಹೀಗಾಯ್ತು? ನೀನ್ ಕೊಟ್ಟ ಬಿರಿಯಾನಿ ತಿಂದು ಸ್ವಲ್ಪ ಹೊತ್ತು ಹೋಗಿ ವಿಶ್ರಾಂತಿ ತಗೊಂತೀನಿ ಅಂತ ಹೇಳಿದ್ಲು, ಅಷ್ಟೇ, ಇನ್ನು ಹೇಳಲೇ ಇಲ್ಲ ಎಂದು ಅಳುತ್ತಾ ಇರ್ತಾಳೆ ಶಾಂತಿ. ಆ ಮಾತನ್ನು ಕೇಳಿದ ಅನಾಮಿಕಾ, ನಾನು ಮಾಡಿದ ಬಿರಿಯಾನಿ ತಿಂದಿದ್ದಿಂದ ಸತ್ತೋದ್ಲ? ಅಯ್ಯೋ ದೇವ್ರೆ, ನಾನು ಅನಗತ್ಯವಾಗಿ ಬಿರಿಯಾನಿ ಮಾಡಿದೆ, ನಮ್ಮ ಮನೆಯವರಿಗೆ ಕೂಡ ಕೊಟ್ಟೆ, ಅವರ ಪರಿಸ್ಥಿತಿ ಏನು ಅಂತ ಅರ್ಥವಾಗ್ತಿಲ್ಲ. ಶಾಂತಿ ಅನಾಮಿಕಾ ಅಳುತ್ತಾ ಅತ್ತೆಯ ಎದೆ ಮೇಲೆ ಒತ್ತುತ್ತಾ ಇರ್ತಾರೆ. ಆಕೆ ಒಂದೇ ಸಲಕ್ಕೆ ಮೇಲೆ ಕೇಳುತ್ತಾಳೆ, ಏನಾಯ್ತು ನಂಗೆ? ಇದುವರೆಗೆ ನಾನು ಏನಾಗಿ ಹೋಗಿದ್ದೆ? ಆ ಮಾತನ್ನು ಕೇಳುತ್ತಲೇ ಅವರೆಲ್ಲರೂ ಗಟ್ಟಿಯಾಗಿ ಉಸಿರಾಡ್ಕೋತಾರೆ. ಅಮ್ಮ, ಚಿಕ್ಕಮ್ಮ, ಎಂತ ಭಯಪಟ್ಟೆ ಗೊತ್ತಾ? ನಾನು ಕೊಟ್ಟ ಬಿರಿಯಾನಿ ತಿಂದು ಸತ್ತು ಹೋದೆ ಅಂತ ನನ್ನ ಮೇಲೆ ಎಷ್ಟು ದೊಡ್ಡ ನಿಂದೆ ಬೀಳುತ್ತೋ ಅಂತ ಭಯಪಟ್ಟೆ. ಆದ್ರೆ ನೀನು ಬದುಕಿ ನನ್ನನ್ನು ಬದುಕಿಸ್ದೆ ಎಂದು ನಡೆದ ವಿಷಯವೆಲ್ಲ ಹೇಳುತ್ತಾಳೆ. ಆ ಮಾತನ್ನು ಕೇಳಿದ ಕಾಂತಮ್ಮ ದೊಡ್ಡದಾಗಿ ನಗುತ್ತಾ, ನಾನು ಆಗ್ಲೇ ಯಾಕೆ ಹೋಗ್ತೀನಿ? ಇನ್ನು ನಿನ್ ಕೈಯ ಬಿರಿಯಾನಿ ತಿನ್ನುವ ಅವಕಾಶ ಮತ್ತೆ ಮತ್ತೆ ಇರುವಾಗ. ಆ ಮಾತನ್ನು ಕೇಳುತ್ತಲೇ ಎಲ್ಲರೂ ನಗುತ್ತಾರೆ. ಇನ್ನು ಸ್ವಲ್ಪ ಸಮಯದ ನಂತರ ಅನಾಮಿಕಾ ತಿರುಗಿ ಮನೆಗೆ ಬರುತ್ತಾಳೆ. 2 ದಿನ ಕಳೆಯುತ್ತದೆ. ಅನಾಮಿಕಳ ಅತ್ತೆ ಮಾವ ಊರಿನಿಂದ ಹೊರಟು ಹೋದ ನಂತರ ಗಂಡ ಹೆಂಡತಿಯರಿಬ್ಬರು ಯಾವತ್ತಿನ ಹಾಗೆ ಕೂಲಿ ಕೆಲಸಕ್ಕೆ ಹೋಗುತ್ತಾರೆ. ಆ ಸಮಯದಲ್ಲಿಯೇ ಕಾಂತಮ್ಮ ಅನಾಮಿಕಾ ಅವರ ಮನೆಗೆ ಹೋಗುತ್ತಾಳೆ. ಅವರಿಗಾಗಿ ಎದುರು ನೋಡ್ತಾ ಇರ್ತಾಳೆ. ಬಹಳ ಸಮಯದ ನಂತರ ಅನಾಮಿಕಾ ಅವರು ಅಲ್ಲಿಗೆ ಬರ್ತಾರೆ. ಅವರನ್ನು ನೋಡಿದ ಕಾಂತಮ್ಮ, ನಿಮ್ಗಾಗಿ ಅವಾಗಿಂದಲೂ ಎದುರು ನೋಡ್ತಾ ಇದ್ದೀನಿ ಗೊತ್ತಾ? ಅನಾಮಿಕಾ, ನಿಂಗೊಂದು ಒಳ್ಳೆ ಶುಭವಾರ್ತೆ ಹೇಳ್ಬೇಕು. ಏನ್ ಚಿಕ್ಕಮ್ಮ ಶುಭವಾರ್ತೆ? ನಮ್ಮ ಮನೆ ಪಕ್ಕ ದೊಡ್ಡ ಬಂಗಲೆ ಇದೆ ಅಲ್ಲ, ಅದೇ ಅವರು ಅಮೆರಿಕದಲ್ಲಿ ಇರ್ತಾರೆ. ಅವರು ನಾಳೆ ಹೈದರಾಬಾದ್ಗೆ ಬರ್ತಾ ಇದ್ದಾರಂತೆ. ನಾಳೆ ಇಲ್ಲಿಗೆ ಕೂಡ ಬರ್ತೀನಿ ಅಂತ ಇದ್ದಾರೆ. 2-3 ತಿಂಗಳು ಇಲ್ಲೇ ಇರ್ತಾರಂತೆ. ಅವ್ರಿಗೆ ಅಡಿಗೆ ಮಾಡೋದಕ್ಕೆ ಅಡಿಗೆ ಹುಡುಗಿ ಬೇಕು ಅಂದ್ರು. ಸಂಬಳ 25,000 ಕೊಡ್ತಾರಂತೆ. ಇನ್ನೊಂದು 5,000 ಹೆಚ್ಚಿಗೆ ಕೇಳಿದ್ರು ಕೊಡ್ತಾರೆ. ಅವ್ರ ಹತ್ರ ದುಡ್ಡು ತುಂಬಾ ಇದೆ. ಅವ್ರು ಕೇಳ್ತಲೇ, ನಂಗೆ ನೀನೇ ನೆನಪಿಗೆ ಬಂದೆಮ್ಮ, ನೀನ್ ಅಡಿಗೆ ಚೆನ್ನಾಗಿ ಮಾಡ್ತೀಯಲ್ಲ, ಏನಂತೀಯಾ? ತಪ್ಪದೇ ಬರ್ತಾಳೆ ಅತ್ತೆ, ನಾನೇ ಕಳಿಸ್ತೀನಿ. ಆ 30,000 ಏನೋ ಕೊಡ್ಸು, ಬರೀ ಅಡ್ಗೆ ಒಂದೇ ಮಾಡೋದಲ್ವಾ? ಹೌದಪ್ಪ, ಅಡಿಗೆ ಮಾಡಿ ಬರೋದೇ ಎಂದು ಅಂದಿದ್ದರಿಂದ ಅವನು ಸರಿ ಅನ್ನುತ್ತಾನೆ. ಕಾಂತಮ್ಮ ಕೂಡ ಸರಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ. 30,000 ರೂಪಾಯಿ ಅಂದ್ರೆ ಮಾಮೂಲಿ ವಿಷಯ ಅಲ್ಲ ಅನಾಮಿಕಾ. 3 ತಿಂಗಳು ಅಲ್ಲಿ ಕೆಲಸ ಮಾಡಿ ಆ ಬಂದ ದುಡ್ಡಿನಿಂದ ನೀನು ಏನಾದ್ರೂ ವ್ಯಾಪಾರ ಇಟ್ಕೋಬಹುದು ಗೊತ್ತಾ? ನಾವು ಆ ವ್ಯಾಪಾರದಿಂದ ಬಹಳ ಚೆನ್ನಾಗಿ ಬದುಕಬಹುದು. ಸರಿ ರೀ ಎಂದು ಅನಾಮಿಕಾ ಒಪ್ಪಿಕೊಳ್ಳುತ್ತಾಳೆ. ಇನ್ನು ಮಾರನೇ ದಿನ ಬೆಳಿಗ್ಗೆ ಆ ಮನೆಗೆ ಹೋಗುತ್ತಾಳೆ. ಆ ಬಂಗಲೆಯಲ್ಲಿ ಒಬ್ಬ ಮುದುಕಿ, ಅವಳ ಮಗ, ಸೊಸೆ ಇರುತ್ತಾರೆ. ಕಾಂತಮ್ಮನವರು ನಿಮ್ ಬಗ್ಗೆ ಎಲ್ಲ ಹೇಳಿದ್ದಾರೆ ಅನಾಮಿಕಾ ಅವರೇ. ನೀವು 30,000 ಸಂಬಳ ಕೊಡ್ತೀರಿ ಅಂತ ಕೂಡ ಹೇಳಿದ್ರು. ಅದು ನಿಮ್ಗೆ ಒಪ್ಪಿಗೆನೆ ಅಲ್ವಾ? ಪ್ರತಿ ತಿಂಗಳು ಅಡ್ವಾನ್ಸ್ ಆಗಿ ಮೊದಲೇ ಕೊಡ್ತೀವಿ, ಸರಿನಾ ಎಂದು ಅಂದಿದ್ದರಿಂದ ಅವಳು ಸರಿ ಎನ್ನುತ್ತಾಳೆ. ಇನ್ನು ಆ ದಿನದಿಂದ ಅನಾಮಿಕಾ ಅವರ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರ್ತಾಳೆ. ಹಾಗೆ ಮನೆಯಲ್ಲಿರುವ ಅಮೃತ ರಾಜೇಶ್ವರಿಗೆ ಒಳ್ಳೆ ನಂಬಿಕೆ ಏರ್ಪಡುತ್ತದೆ ಅನಾಮಿಕಳ ಮೇಲೆ. ಅಲ್ಲಿ ಇರುವ ಮುದುಕಮ್ಮ ರಾಧಮ್ಮನನ್ನು ಕೂಡ ಬಹಳ ಆಪ್ಯಾಯಿಂದ ಮಾತನಾಡುತ್ತಾ ಆಕೆಗೆ ಬೇಕಾದನ್ನೆಲ್ಲ ಮಾಡಿಕೊಡ್ತಾ ಇರ್ತಾಳೆ ಅನಾಮಿಕಾ. ಸ್ವಲ್ಪ ದಿನ ಕಳೆಯುತ್ತದೆ. ಆಗ ರಾಧಮ್ಮ ಒಂದು ದಿನ ರಾಜೇಶನ ಹತ್ರ, ನೋಡು ಮಗನೇ, ಆ ಅಮೆರಿಕದ ವಾತಾವರಣದಲ್ಲಿ ಇರಲಾರ್ದೆ ಹೋಗ್ತಾ ಇದ್ದೀನಿ. ಅನಾಮಿಕಾ ಬಹಳ ಒಳ್ಳೆ ಹುಡುಗಿ ಅಲ್ವಾ? ನನ್ನನ್ನು ಚೆನ್ನಾಗಿ ನೋಡ್ಕೋತಾಳೆ. ನಾನು ಇಲ್ಲೇ ಇರಬೇಕು ಅಂತ ನಿರ್ಣಯಿಸಿಕೊಂಡಿದ್ದೀನಿ. ಮತ್ತೆ ನೀವೇನಂತೀರಾ? ಅವರಿಗೆ ಸ್ವಲ್ಪವೂ ಆಲೋಚಿಸದೆ,
ನಿಮ್ಮ ಆರೋಗ್ಯವೇ ನಮಗೆ ಬೇಕು. ನೀವು ಅಲ್ಲಿರುವಾಗ ಇಲ್ಲಿರುವಾಗ ಹೇಗಿದ್ದೀರಿ? ನಮಗೆ ತುಂಬಾ ಚೆನ್ನಾಗಿ ಅರ್ಥವಾಗಿದೆ. ಇಲ್ಲಿರುವಾಗಲೇ ಬಹಳ ಆಕ್ಟಿವ್ ಆಗಿ ಇರ್ತಾ ಇದ್ದೀರಾ. ನಾವು ಕೂಡ ಇಲ್ಲೇ ನಿಮ್ಮನ್ನ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂತಾ ಇದೀವಿ ಅಂತ ಹೇಳ್ತಾರೆ. ಇನ್ನು ಅನಾಮಿಕಾ, ಆಕೆಯ ಗಂಡ ಇಬ್ಬರನ್ನು ಈ ಮನೆಯಲ್ಲೇ ಇರಿ ಅಂತ ಹೇಳ್ತೀವಿ ಅಂತ ಹೇಳಿ ಮಗ ಸೊಸೆ ರಾಧಮ್ಮಂಗೆ ಹೇಳಿದ್ದರಿಂದ ರಾಧಮ್ಮ ಕೂಡ ಬಹಳ ಸಂತೋಷ ಪಡುತ್ತಾಳೆ. ಇನ್ನು ಆ ವಿಷಯವನ್ನು ಅನಾಮಿಕಳ ಹತ್ರ ಕೂಡ ಹೇಳ್ತಾರೆ. ನಾನು ಈ ವಿಷಯನ ನನ್ನ ಗಂಡಂಗೆ ಹೇಳ್ತೀನಿ ಎಂದು ಅನಾಮಿಕಾ ಅನ್ನುತ್ತಾಳೆ. ಇನ್ನು ತಕ್ಷಣ ರಮೇಶ್ನನ್ನು ಕರೆಸುತ್ತಾರೆ. ಅವರ ಜೊತೆ ಮಾತನಾಡುವಾಗ ಅವನು ಕೂಡ ಒಪ್ಪಿಕೊಳ್ಳುತ್ತಾನೆ. ಇನ್ನು ಆಗಿನಿಂದ ಅವನು ಕೂಡ ಅವ್ರ ಮನೇಲೇ ಇರ್ತಾನೆ. ಅಮೃತ ಶೇಖರ್ ಇಬ್ಬರು ಸ್ವಲ್ಪ ದಿನಕ್ಕೆ ಅಮೆರಿಕಾಗೆ ಹೊರಟು ಹೋಗುತ್ತಾರೆ. ಅನಾಮಿಕಾ ರಾಧಮ್ಮನನ್ನು ನೋಡಿಕೊಳ್ಳುತ್ತಾ ಆ ಮನೆಯಲ್ಲಿ ಸಂತೋಷವಾಗಿರುತ್ತಾಳೆ. ಕಾಂತಮ್ಮ ತೋರಿಸಿದ ಚಿಕ್ಕ ಕೆಲಸದಿಂದ ಅನಾಮಿಕಳ ಕಷ್ಟಗಳು ತೀರಿ ಹೋಗುತ್ತದೆ. ಅದಕ್ಕೆ ಅನಾಮಿಕಾ ಕಾಂತಮ್ಮಂಗೆ ಕೃತಜ್ಞತೆ ಹೇಳುತ್ತಾಳೆ. ಇದೆಲ್ಲ ನಿನ್ನ ಮಟನ್ ಬಿರಿಯಾನಿ ಪುಣ್ಯ ಕಣೆಯೇ, ನನ್ಗೆ ಕೃತಜ್ಞತೆ ಬದಲು ಮಟನ್ ಬಿರಿಯಾನಿ ಮಾಡಿಕೊಡಮ್ಮ ಎಂದು ಅನ್ನುತ್ತಲೇ ತಪ್ಪದೆ ಚಿಕ್ಕಮ್ಮ ಎಂದು ಅನ್ನುತ್ತಾಳೆ ಅನಾಮಿಕಾ. ಇನ್ನು ಅವಳಿಗೆ ಬೇಕಾದ ಬಿರಿಯಾನಿ ಕೂಡ ಮಾಡಿಕೊಡುತ್ತಾಳೆ. ಈ ವಿಧದಿಂದ ಆ ಕಡೆ ಕಾಂತಮ್ಮ, ಈ ಕಡೆ ಅನಾಮಿಕಾ ಇಬ್ಬರು ಆನಂದ ಪಡುತ್ತಾರೆ. ಇಂತಹ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.